ಪಾಠ ಘನಾಕೃತಿಗಳು ಪಾಠದಲ್ಲಿದ್ದೇವೆ. ಈಗ ಅದರಲ್ಲಿ ನಾವು ಏನೆಲ್ಲ ಕಲಿತಿದ್ದೇವೆ? ಸಮತಲ ಆಕೃತಿಗಳ ಬಗ್ಗೆ ನಮ್ಗೆ ಗೊತ್ತುಂಟು, ಘನಾಕೃತಿಗಳ ಬಗ್ಗೆ ನಮ್ಗೆ ಗೊತ್ತುಂಟು ಅಲ್ಲ. ಆ ಸಮತಲ ಆಕೃತಿಗೆ ಉದಾಹರಣೆ ಕೊಡು. ಯಾವುದು? ವೃತ್ತ. ಬಿಟ್ಟು ನೆಕ್ಸ್ಟ್ ನಿಮ್ಮ ಗುಂಪಲ್ಲಿ ಚೌಕ, ನಿಮ್ಮ ಗುಂಪಲ್ಲಿ ಆಯ್ತ. ಷಡ್ ಮತ್ತು ವಜ್ರಾಕೃತಿ, ಇದೆಲ್ಲ ಸಮತಲ ಆಕೃತಿಗಳು. ಅದನ್ನು ಎರಡು ಆಯಾಮದ ಆಕೃತಿಗಳು ಅಂತ ಕರೀತೇವೆ ಅಲ್ಲ. ಹಾಗೆಯೇ ಮೂರು ಆಯಾಮದ ಆಕೃತಿಗಳು ಯಾವುದೆಲ್ಲ ಇಲ್ಲಿ ಇಟ್ಟಿದ್ದೇವೆ ನಾವು. ಇದು ಯಾವುದು? ವರ್ಗಪಾದ ಗೋಪುರ. ಇದು ಇದು ವರ್ಗಪಾದ ಪಟ್ಟಣ. ಇದು ಗೋಪುರ. ಇದು ಸಿಲಿಂಡರ್ ಅಥವಾ ಸ್ತಂಭಾಕೃತಿ. ಬಟ್ ಇವುಗಳನ್ನು ಬಳಸಿಕೊಂಡು ನಾವು ಈಗ ಮಾದರಿಗಳನ್ನು ತಯಾರಿಸ್ತೇವೆ, ಆಗುದಲ್ಲ? ನಾವು ಎಷ್ಟು ಗುಂಪು ಮಾಡಿಕೊಂಡಿದ್ದೇವೆ? ಈಗ 4 ಮಾಡಿಕೊಂಡಿದ್ದೇವೆ. 4 ಗುಂಪಲ್ಲಿ 4 ಮಾದರಿಗಳು ಈಗ ತಯಾರು ಮಾಡಲಿಕ್ಕೆ ಇದೆ. ಅದು ಇಲ್ಲಿಡು ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಕನೇ ತರಗತಿಯಲ್ಲಿ ಕಲಿಯುತ್ತಿದ್ದೇವೆ. ಸಮತಲಾಕೃತಿ ಮತ್ತು ಘನಾಕೃತಿಗಳನ್ನು ಬಳಸಿ ನಾವು ಒಂದು ಮನೆಯನ್ನು ನಿರ್ಮಿಸಿದ್ದೇವೆ. ಇದು ಬಾವಿ. ಇದು ಸಿಲಿಂಡರ್ ಆಕಾರದಲ್ಲಿದೆ. ಬಾಗಿಲನ್ನು ನಾವು ಆಯತಾಕಾರದಿಂದ ಮಾಡಿದ್ದೇವೆ ಮತ್ತು ಕಿಟಕಿಗಳನ್ನು ಸಹ ಆಯತಾಕಾರದಿಂದ ಮಾಡಿದ್ದೇವೆ. ಇದು ಮೆಟ್ಟಿಲು. ಮೆಟ್ಟಿಲನ್ನು ನಾವು ಬೆಂಕಿ ಪೆಟ್ಟಿಗೆ ಬಳಸಿ ಮೆಟ್ಟಿಲನ್ನು ನಿರ್ಮಿಸಿದ್ದೇವೆ. ನಾವು ಕ್ರಿಸ್ಮಸ್ ಮರವನ್ನು ತ್ರಿಭುಜ ಆಕಾರದಲ್ಲಿ ಮಾಡಿದ್ದೇವೆ. ಈ ಮಾದರಿಯಲ್ಲಿ ನಾವು ನೀರಿನ ತೊಟ್ಟಿಯನ್ನು ನಿರ್ಮಿಸಿದ್ದೇವೆ. ಇದು ಸಿಲಿಂಡರ್ ಆಕಾರದಲ್ಲಿ ಇದೆ ಮತ್ತು ಈ ಪೈಪ್ಗಳು ಸಿಲಿಂಡರ್ ಆಕಾರದಲ್ಲಿರುತ್ತವೆ. ಇದು ಆಯತಾಕಾರದಲ್ಲಿದೆ ಮತ್ತು ಈ ಬೆಂಕಿ ಪೆಟ್ಟಿಗೆ ಆಯತ ಘನಾಕೃತಿಯಲ್ಲಿದೆ. ಈ ಪೂರ್ತಿ ಮನೆಯು ಆಯತಾಕಾರವಾಗಿದೆ. ಈ ಮನೆಯನ್ನು ನಾವು ಘನಾಕೃತಿಯನ್ನು ಬಳಸಿ ಮಾಡಿದ್ದೇವೆ. ಸಮತಲಾಕೃತಿ ಮತ್ತು ಘನಾಕೃತಿಯನ್ನು ಬಳಸಿ ನಾವು ಮನೆಯನ್ನು ನಿರ್ಮಿಸಿ ನಮಗೆ ತುಂಬ ಖುಷಿಯಾಯಿತು ನಿರ್ಮಿಸಿದಾಗ, ಮತ್ತು ತುಂಬ ಲೇಟ್ ಆಗಬಹುದು ಎಂದು ಯೋಚನೆ ಮಾಡಿದೆವು. ಆದ ಮೇಲೆ ಈ ಮನೆಯನ್ನು ಮಾಡಿದ ಮೇಲೆ ನಮಗೆ ಸುಲಭ ಎನಿಸಿತು. ಸಮತಲಾಕೃತಿ ಮತ್ತು ಘನಾಕೃತಿ ಪಾಠವನ್ನು ನಾವು ಈ ಮನೆಯನ್ನು ನಿರ್ಮಿಸಿ ಸುಲಭವಾಗಿ ಕಲಿತೆವು. ಈ ಮನೆಯನ್ನು ನಾವು ಆಯತ ಆಕಾರದಿಂದ ನಿರ್ಮಿಸಿದ್ದೇವೆ. ಈ ಮನೆಯನ್ನು ನಾವು ಘನಾಕೃತಿ ಮತ್ತು ಸಮತಲ ಆಕೃತಿ ಬಳಸಿಕೊಂಡು ನಿರ್ಮಿಸಿದ್ದೇವೆ. ಈಗ ಈ ಮನೆಯ ಮೇಲೆ ಇನ್ನೊಂದು ಮನೆಯನ್ನು ಮಾಡಿದ್ದೇವೆ. ಅದರ ಮೇಲೆ ಟ್ಯಾಂಕಿಯನ್ನು ಟ್ಯಾಂಕಿಯು ಸಿಲಿಂಡರ್
ಮಾಡಿದ್ದು ನೀರು ಬಂದು ಸ್ಟೋನಿಂದ ಪೈಪ್ನಿಂದ ಬಾವಿಗೆ ಬೀಳಿದ ಮೇಲೆ ಬಿದ್ದ ಮೇಲೆ ನಾವು ಪುನಃ ನೀರನ್ನು ಬಳಸಬಹುದು. ಈ ಗೇಟುಗಳನ್ನು ನಾವು ಆಯತಾಕಾರದಿಂದ ನನ್ನ ಹೆಸರು ಫಾತ್ ಮತ್ತು ರುಫೈದಾ. ನಾನು 4ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಮಸ್ತೆ, ನನ್ನ ಹೆಸರು ಕಂಠೀಶ್ವರ ಕೃಷ್ಣ. ನಾನು 4ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಮೊದಲು ನಾವು ಆಯತ ಆಕಾರದಲ್ಲಿ ಮನೆಯನ್ನು ಎತ್ತಿನಿಂದ ಮಾಡಿದ್ದೇವೆ. ಮತ್ತೆ ಆಯತ ಆಕಾರದಲ್ಲಿ ಬಾಗಿಲನ್ನು ತಯಾರಿಸಿದ್ದೇವೆ. ಆಯತ ಆಕಾರದಲ್ಲಿ 2 ಕಿಟಕಿಯನ್ನು ತಯಾರಿಸಿದ್ದೇವೆ. ಈ ಬಾವಿಯನ್ನು ನಾವು ಘನಾಕೃತಿಯಿಂದ ಮಾಡಿದ್ದೇವೆ. ಸಿಲಿಂಡರ್ ಆಕಾರದಿಂದ ಮಾಡಿದ್ದೇವೆ. ಮತ್ತು ಈ ಹೂವಿನ ಗಿಡವನ್ನು ಮೊದಲು ಒಂದು ಪಾಟ್ ಸಿಲಿಂಡರ್ ಆಕಾರದಲ್ಲಿ ಮಾಡಿ ಆಯತ ಆಕಾರದಲ್ಲಿ ಮಾಡಿದ್ದೇವೆ. ಮತ್ತು ಟ್ಯಾಂಕ್ ಅನ್ನು ಸಿಲಿಂಡರ್ ಆಕಾರದಲ್ಲಿ ಮಾಡಿದ್ದೇವೆ. ಈ ಗೇಟನ್ನು ನಾವು ಚೌಕಾಬಾರ ಆಕೃತಿಯಿಂದ ಆಕೃತಿಗಳಿಂದ ತಯಾರಿಸಿದ್ದೇವೆ. ಮತ್ತು ಈ ದೊಡ್ಡ ಕಂಪೌಂಡನ್ನು ಆಯತ ಆಕಾರದಲ್ಲಿ ತಯಾರಿಸಿದ್ದೇವೆ. ಇದರ ಒಳಗೆ ನಾವು ವೃತ್ತ ಆಕಾರವಾದ ಗಡಿಯಾರವನ್ನು ತಯಾರಿಸಿದ್ದೇವೆ. ಮತ್ತು ಆಯತ ಆಕಾರದಿಂದ ಆಯತ ಘನಾಕೃತಿಗಳಿಂದ ನಾವು ಡ್ರವರ್ ತಯಾರಿಸಿದ್ದೇವೆ. ಈ ಮನೆ, ಕಾಂಪೌಂಡ್, ಬಾವಿ, ಹೂವಿನ ಪಾಟ್ ಎಲ್ಲ ಮಾಡುವಾಗ ನನಗೆ ತುಂಬ ಖುಷಿಯಾಗಿದೆ. ಮತ್ತು ಈ ಮನೆ ಮಾಡುವಾಗ ನಮಗೆ ಘನಾಕೃತಿಗಳನ್ನು ತಿಳಿದುಕೊಂಡಿದ್ದೇವೆ. ಥ್ಯಾಂಕ್ ಯು. ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು 4ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಹೆಸರು ಖದೀಜತ್ ಮುನ್ಹಾ. ನಾನು ಇವತ್ತು ಮೆಕ್ಕಾದ ಒಂದು ಸಣ್ಣ ಮಾದರಿಯನ್ನು ತಯಾರಿಸಿದ್ದೇನೆ. ಇದಕ್ಕೆ ನಾನು ಸಮತಲಾಕೃತಿ ಮತ್ತು ಆಕೃತಿಗಳನ್ನು ಬಳಸಿಕೊಂಡು ಪುಟ್ಟ ಮೆಕ್ಕದ ಮಾದರಿಯನ್ನು ತಯಾರಿಸಿದ್ದೇನೆ. ಮೊದಲು ನಾನು 6 ಸಮತಲಾಕೃತಿಯನ್ನು ತೆಗೆದುಕೊಂಡು ಒಂದು ಚೌಕಗಣವನ್ನು ಮಾಡಿದೆ. ಅದಕ್ಕಿಂತ ಮೊದಲು ಅದಕ್ಕೆ 5 ಮುಖಗಳಿಗೆ ನಾನು ಕಪ್ಪು ಬಣ್ಣದ ಕಲರ್ ಶೀಟನ್ನು ಅಂಟಿಸಿದೆ. ಹಾಗೂ ಮೇಲಿದಕ್ಕೆ ವೈಟ್ ಶೀಟನ್ನು ಅಂಟಿಸಿದೆ. ಮತ್ತು ಇದನ್ನು ನಿಲ್ಲಲಿಕ್ಕೆ ಹೇಳಿ ಒಂದು ಸಮತಲಾಕೃತಿಯ ಚೌಕಾಕೃತಿಯಲ್ಲಿ ಒಂದು ನಿಲ್ಲಲು ಇದನ್ನೆಲ್ಲ ಮಾಡಿದೆ. ಅದಕ್ಕೆ ಅಡ್ಡವಾಗಿ ನಾನು A4 ಶೀಟನ್ನು ಅಂಟಿಸಿದೆ. ನಂತರ ನಾನು ಅಲ್ಲಿ ಇರುವಂತೆ ಹೀಗೆ ಕಂಬವನ್ನು ಮಾಡಲು ಸ್ಟ್ರಾವನ್ನು ತೆಗೆದುಕೊಂಡಿದ್ದೇವೆ. ಇದು ಸಿಲಿಂಡರ್ ಆಕೃತಿಯಲ್ಲಿದೆ. ಇದಕ್ಕೆ ನಾನು ಒಂದು ನೂಲನ್ನು ಅಂಟಿಸಿದೆ. ಇದನ್ನು ಅಂಟಿಸಲಿಕ್ಕೆ ಡಬಲ್ ಸೈಡ್ ಗಮ್ ಟೇಪನ್ನು ನಾನು ತೆಗೆದುಕೊಂಡಿದ್ದೇನೆ. ಹಾಗೂ ಇದನ್ನು ಕಟ್ಟಿ ನಾನು ಅಂದವಾಗಿ ಇಟ್ಟಿದ್ದೇನೆ. ಹಾಗೂ ಇಲ್ಲಿಗೆ ಈ ಗಮ್ ಟೇಪನ್ನು ಬಳಸಿಕೊಂಡು ಒಂದು ಸುತ್ತು ಹಾಕಿದೆ. ಮತ್ತು ಆಯತ ವಜ್ರಾಕೃತಿಯನ್ನು ತುಂಬ ಸಲ ಹೀಗೆ ಹಾಕಿದೆ. ಮತ್ತು ಇಲ್ಲಿಗೆ ಸಹ 2 ವಜ್ರಾಕೃತಿಗಳನ್ನು ಹಾಕಿದೆ. ಇಲ್ಲಿಗೆ ಒಂದು ಬಾಗಿಲನ್ನು ಇದರಿಂದಲೇ ಅಂಟಿಸಿದೆ. ಸ್ವಲ್ಪ ಕಷ್ಟ ಆಗಿದೆ ಮಾಡಲು. ಮತ್ತು
ಮತ್ತೆ ಇದರ ಅಚ್ಚೆಯನ್ನು ತೆಗೆದು ಒಂದು ಹೀಗೆ ಒಂದು ವೃತ್ತವನ್ನು ಮಾಡಿ ಅಲ್ಲಿಗೆ ಅಂಟಿಸಿದೆ. ಇದು ನನಗೆ ತುಂಬ ಖುಷಿಯಾಯಿತು. ನಾನು ಒಬ್ಬಳೇ ಎಂದು ಒಪ್ಪಿಕೊಂಡಿದ್ದೇನೆ, ಧೈರ್ಯದಿಂದ ಒಪ್ಪಿಕೊಂಡಿದ್ದೆ. ಮತ್ತೆ ನನಗೆ ಮಾಡುವಾಗ ಸ್ವಲ್ಪ ಭಯ ಆಯಿತು, ನಾನು ಒಬ್ಬಳೇ ಅಂತೇಳಿ. ಮತ್ತು ನಾನು ಇದನ್ನು ತಯಾರಿಸುವಾಗ ಸ್ವಲ್ಪ ಹೀಗೆಲ್ಲ ಆದಮೇಲೆ ನನಗೆ ಸ್ವಲ್ಪ ಇದು ಖುಷಿಯಾಯಿತು. ಧನ್ಯವಾದಗಳು. ನನ್ನ ಹೆಸರು ಅಮೃತ ಸಜಾ, ನಾನು 4ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾವು ದುಬೈಯಲ್ಲಿರುವ ಬುರ್ಜ್ ಖಲೀಫಾದ ಮಾದರಿಯನ್ನು ತಯಾರಿಸಿದ್ದೇವೆ. ಮಾಡುವ ವಿಧಾನ: ಮೊದಲು ನಾವು ಚಾಕ್ನಿಂದ ಈ ರೀತಿಯ ಸಿಲಿಂಡರನ್ನು ಮಾಡಿದ ನಂತರ ಒಂದು ಸಣ್ಣದು ಆದ ಮೇಲೆ ದೊಡ್ಡದು ಆ ರೀತಿಯಲ್ಲಿ ಕತ್ತರಿಸಿದೆವು. ಕತ್ತರಿಸಿದ ಮೇಲೆ ಈ ರೀತಿಯಲ್ಲಿ ಅಂಟಿಸಿದೆವು. ಇದೇ ರೀತಿಯಲ್ಲಿ ಹೀಗೆ 3 ಕಡೆ ಅಂಟಿಸಿದೆವು, ಈಚೆ ಹಾಗೂ ಈಚೆ. ನಂತರ ಅದಕ್ಕೆ ಗಮ್ ಟೇಪನ್ನು ಸುತ್ತಿದೆವು. ಮೇಲೆ ಒಂದು ಸಪೂರದ ಚಾರ್ಟಿನಿಂದ ಸಪೂರದದ್ದು ಮಾಡಿ ಅಂಟಿಸಿದೆವು. ಸಿಲಿಂಡರ್ನಲ್ಲಿ ಅಂಟಿಸಿದೆವು. ಮೇಲೆ ಚಿಕ್ಕ ಸಪೂರದಲ್ಲಿ ಪೇಪರ್ A4 ಶೀಟ್ನಿಂದ ಸಿಲಿಂಡರ್ ಮಾಡಿ ಮೇಲೆ ಹಾಕಿದೆವು. ನಂತರ ಬಾಕ್ಸ್ ಆಯತಗನ ಪೆಟ್ಟಿಗೆಯಿಂದ ನಾವು ನೀಲಿ ಬಣ್ಣದ ಹಾಳೆಯಲ್ಲಿ ಈ ರೀತಿ ಪಿಲ್ಲರ್ ಆಗಿ ಹಾಕಿದೆವು. 3 ಹಾಗೂ ಇಲ್ಲಿ ಹೀಗೆ ಹಾಕಿದೆವು. 3 ಪೆಟ್ಟಿಗೆಗೆ ಸಹ ಹಾಗೆ ಸಿಲಿಂಡರ್ ಹಾಕಿದೆವು. ಮತ್ತೆ ಪೆಟ್ಟಿಗೆ ಇದು A4 ಶೀಟನ್ನು ಅಂಟಿಸಿದೆವು. ಮತ್ತೆ ಪಿಂಕ್ ಕಲರ್ನಿಂದ ಕತ್ತರಿಸಿ ಅಂಟಿಸಿದೆವು. ಹಾಗೆ ಎಲ್ಲ ಪೆಟ್ಟಿಗೆಗೆ ಸಹ ಅಂಟಿಸಿದೆವು. ಮೊದಲು ನನಗೆ ಬುರ್ಜ್ ಖಲೀಫಾ ಮಾಡುವಾಗ ಹೇಗೆ ಮಾಡೋದಂತ ಭಯ ಆಗ್ತಿತ್ತು. ಆಗ ಅಬಿಲ್ ನನಗೆ ಐಡಿಯಾ ಹೇಳಿದ. ಹಾಗೆ ನಮಗೆ ಬುರ್ಜ್ ಖಲೀಫಾವನ್ನು ಮಾಡಲಿಕ್ಕೆ ಬೆಳಿಗ್ಗೆ ಶುರು ಮಾಡಿದೆವು. ನಾನು ಸೋಮವಾರ ಬೆಳಿಗ್ಗೆ ಬಂದಾಗ ಮತ್ತೆ ಮಧ್ಯಾಹ್ನ ಫ್ರೈಡೆ ಆಗುವಾಗ ಸರ್ ಬಂದು ಹೇಳಿದರು, ಇದು ಮಂಗಳೂರಿನಿಂದ ನಾವು ಟ್ರೈನಿಂಗಿಗೆ ಹೋಗಿದಾಗ ಅಲ್ಲೆಲ್ಲ ಹೇಳಿದ್ದಂತೆ ಇದು ನಾವು ಇದು ಘನಾಕೃತಿ ಬಳಸಿ ಆಕೃತಿಗಳನ್ನು ಮಾಡಿ ಕಲಿಸ್ಬೇಕಂತ ಸರ್ ಹೇಳಿದರು. ಆಗ ನಾನು ಟೀಮ್ ಮಾಡಿದ್ದು 4 ಟೀಮ್ ಮಾಡಿದ್ದು. ನಾವು ಅದರಲ್ಲಿ ಬುರ್ಜ್ ಖಲೀಫಾ ಮಾಡ್ತೇವೆ ಅಂತ ತಿಳ್ಕೊಂಡ್ವಿ. ಮತ್ತೆ ಪೆಟ್ಟಿಗೆ ಯಾರು ತರ್ತಾರಂತೆ ಸರ್ ಕೇಳಿದ್ರು. ಆಗ ನಾನು ತರ್ತೇನೆ, ಶಾಮಿನಪ್ಪನ ಅಂಗಡಿಯಿಂದ ನಾನು ತರ್ತೇನೆ ಅಂತ ಹೇಳಿದೆ. ಮತ್ತೆ ಬುಧವಾರ ಬೆಳಿಗ್ಗೆ ಬಂದಾಗ ಫಸ್ಟ್ ಫ್ರೈಡಿಗೆ ಸರ್ ಬಂದಾಗ ನಾವು 8ನೇ ಕ್ಲಾಸಲ್ಲಿ ಬಾಕ್ಸಲ್ಲಿ ಇಟ್ಟು ಅಲ್ಲಿಂದ ತಗೊಂಡು ಬಂದೆ. ತಗೊಂಡು ಬಂದು ಇಲ್ಲಿಟ್ಟು ನಾವು ಮಾಡಿದ್ದು. ಬೆಳಿಗ್ಗೆ ನನಗೆ ಭಯ ಆಗ್ತಿತ್ತು. ಮತ್ತೆ ಅವರಿಗೆಲ್ಲ ಐಡಿಯಾ ಎಲ್ಲ ಹೇಳಿದೆ. ನಮಗೆ ಬುರ್ಜ್ ಖಲೀಫಾ ಮಾಡುವಾಗ ಇದು ಯಾವಾಗ ಮುಗಿಬಹುದು ಎಂದು ಅನ್ನಿಸಿತು. ಮತ್ತೆ ಸಿಲಿಂಡರ್ ಮಾಡುವಾಗ ಎಲ್ಲ ಕಷ್ಟ ಆಯಿತು. ಮತ್ತೆ ಹೇಗಾದರೂ ಮಾಡಿ ಅದನ್ನು ಮಾಡಿದ ಮೇಲೆ ಸಿಲಿಂಡರ್ ಅಂಟಿಸುವಾಗ ಸ್ವಲ್ಪ ತಪ್ಪಿದಾಗ ಅಲ್ಲಿ ಕತ್ತರಿಯನ್ನೆಲ್ಲ ಕತ್ತರಿಸಿ ಅದನ್ನು ಸರಿ ಮಾಡಿದ ಮೇಲೆ ಸರ್ ನಮಗೆ ಕತ್ತರಿಸಿದ ಮೇಲೆ ನಾನು ರಟ್ಟಲ್ಲಿ ಸ್ಟ್ಯಾಂಡ್ ಮಾಡ್ತೇನೆ ಎಂದು ಸರ್ಗೆ ಹೇಳಿದಾಗ ಸರ್ ಹೇಳಿದರು, ಸ್ಟ್ಯಾಂಡ್ ಮಾಡುವುದು ಬೇಡ, ಇಂಥ ಪೆಟ್ಟಿಗೆಯಲ್ಲಿ ಒಂದು ಸಣ್ಣ ಬಿಲ್ಡಿಂಗ್ಗಳನ್ನು ಮಾಡಿ ಅದರ ಮೇಲೆ ನೀವು ಬುರ್ಜ್
ಖಲೀಫಾವನ್ನು ಇಡಿ ಎಂದರು. ಆಗ ನಾವು ಈಗೆಲ್ಲ ಪೆಟ್ಟಿಗೆಯಿಂದ ಈ ರೀತಿ ಎಲ್ಲ ಮಾಡಿ ಬುರ್ಜ್ ಖಲೀಫಾವನ್ನೆಲ್ಲ ಇಟ್ಟೆವು. ಧನ್ಯವಾದಗಳು.